ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಆಡಿದರೇನು, ಹಾಡಿದರೇನು, ಓದಿದರೇನು, ತ್ರಿವಿಧ ದಾಸೋಹವಿಲ್ಲದನ್ನಕ್ಕ. ಆಡದೆ ನವಿಲು, ಹಾಡದೆ ತಂತಿ, ಓದದೆ ಗಿಳಿ, ಭಕ್ತಿ ಇಲ್ಲದವರನ್ನಲ್ಲ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಅಷ್ಟೊಂದು ಪ್ರಸಿದ್ಧವಿಲ್ಲದ ವಚನ, ಆದರೆ ಬಹಳ ಅದ್ಭುತವಾದ ವಚನ. ಭಕ್ತಿ ಮಾರ್ಗದಲ್ಲಿ ಕಲೆ, ಸಾಹಿತ್ಯ, ಸಂಗೀತ ಈ ಎಲ್ಲದಕ್ಕೂ ಪ್ರಾಶಸ್ತ್ಯ ಇದೆ. ಆಧ್ಯಾತ್ಮ ಜೀವಿಗಳು ಸಾಮಾನ್ಯವಾಗಿ ಹಾಡುವವರಾಗಿರ್ತಾರೆ. ಶರಣರಲ್ಲಿ ತುಂಬ ಜನ ಸ್ವರವಚನಗಳನ್ನು ಬರೆದಿದ್ದಾರೆ, ಹಾಡಿದ್ದಾರೆ. ಸ್ವತಃ ಬಸವಣ್ಣವರು ಕೂಡ ಒಬ್ಬ ಒಳ್ಳೆ ಗಾಯಕರಾಗಿದ್ರು. ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ ಒಂದು ಮಾತು ಹೇಳ್ತಾರೆ. ಆಡಿ ಕಾಲು ದಣಿಯದು, ನೋಡಿ ಕಣ್ಣು ದಣಿಯದು, ಹಾಡಿ ನಾಲಗೆ ದಣಿಯದು. ಕೂಡಲ ಸಂಗಮ ದೇವ ಇನ್ನೇವನಯ್ಯ, ನಾನು ನಿಮ್ಮ ಉದರವ ಬಗೆದು ಹೋಗುವ ಬರವನೆಗೆ ಅಂತ. ಅಂದ್ರೆ ಹಾಡೋದು ಆಡಿ ಕಾಲು ದಣಿ ಅಂದ್ರೆ ನರ್ತನ ಮಾಡ್ತಕ್ಕಂಥದ್ದು, ನರ್ತನ ಸೇವೆ. ಆಡಿ ಕಾಲು ದಣಿಯದು, ಹಾಡಿ ಕಣ್ಣು ದಣಿಯದು ಅಂದ್ರೆ ಹಾಡೋದು. ಆಡಿದರೇನು, ಅವರೇ ಬಸವಣ್ಣವರೇನೆ ಇಷ್ಟೆಲ್ಲ ಸಂಗೀತಕ್ಕೆ ಪ್ರಾಶಸ್ತ್ಯ ಕೊಟ್ಟಂತಹ ಬಸವಣ್ಣವರೇನೆ ಆಡಿದರೇನು, ಹಾಡಿದರೇನು, ಓದಿದರೇನು, ತ್ರಿವಿಧ ದಾಸೋಹವಿಲ್ಲದನ್ನಕ್ಕ. ಇದು ಬಹಳ ಮುಖ್ಯವಾದ ಈ ವಚನದ ಜೀವಾಳ ಏನಪ್ಪಾ ಅಂದ್ರೆ ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಅನ್ನುವ ಶಬ್ದ. ತ್ರಿವಿಧ ದಾಸೋಹ ಅಂದ್ರೆ ಗೊತ್ತಿರ್ಬೇಕು ನಮಗೆಲ್ಲ. ಗುರು ಲಿಂಗ ಜಂಗಮಕ್ಕೆ ತನು ಮನ ಧನವನ್ನ ಅರ್ಪಣೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಏನಿದರ ಅರ್ಥ? ಗುರುವಿಗೆ ತನು ಕೊಡೋದು ಅಂದ್ರೆ ಏನು, ಲಿಂಗಕ್ಕೆ ಮನ ಕೊಡೋದು ಅಂದ್ರೆ ಸ್ವಲ್ಪ ಅರ್ಥ ಆಗತ್ತೆ, ಜಂಗಮಕ್ಕೆ ಧನ ಕೊಡೋದು ಅಂದ್ರೆ ಅರ್ಥ ಆಗತ್ತೆ. ಗುರುವಿಗೆ ತನುವನ್ನ ಕೊಡೋದು ಅಂದ್ರೆ ಗುರುವಿನ ಸೇವೆಯಲ್ಲಿ ತಲ್ಲೀನಾಗೋದು ಒಂದು ಮೊದಲನೇದು. ಅದಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಗುರುವಿಗೆ ತನು ಕೊಡೋದು ಅಂದ್ರೆ ಗುರು ಹೇಳಿಕೊಟ್ಟ ನಿಯಮದಂತೆ ನಡೆಯೋದು. ಅದು ಬಹಳ ಮುಖ್ಯವಾದ ಸಂಗತಿ. ಗುರು ಹೇಳಿಕೊಟ್ಟ ನಿಯಮದಂತೆ ನಡೀತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ಪದ್ಧತಿ. ಅದಿಲ್ಲದೆ ಹೋದ್ರೆ ನಾವು ಏನು ಸೇವೆ ಮಾಡಿದ್ರು ವ್ಯರ್ಥ ಅಂತಾರೆ. ಅಂದ್ರೆ ಗುರುವಿಗೆ ತನು ಕೊಡೋದು ಅಂದ್ರೆ ಆ ಹಡಪದ ಅಪ್ಪಣ್ಣವ್ರು ಹೇಳ್ತಾರೆ, ಗುರು ಹೇಳಿಕೊಟ್ಟ ನಿಯಮಗಳನ್ನ ಪಾಲಿಸೋದು. ಲಿಂಗ ಪೂಜೆಯ ಸಂದರ್ಭದಲ್ಲಿ, ಅಂದ್ರೆ ದೀಕ್ಷೆಯ ಸಂದರ್ಭದಲ್ಲಿ, ಅಥವಾ ನಮ್ಮ ಉದ್ಧಾರಕ್ಕಾಗಿ ಸದ್ಗುರುಗಳ ಕೆಲವು ನಿಯಮಗಳನ್ನು ಹಾಕಿರ್ತಾರೆ, ಅವುಗಳಂತೆ ನಡೀತಕ್ಕಂಥದ್ದು ನಿಜವಾದ ಗುರುವಿಗೆ ತನುವನ್ನು ಕೊಟ್ಟ ಹಾಗೆ. ಲಿಂಗಕ್ಕೆ ಮನವನ್ನು ಕೊಡೋದನ್ನು ಗೊತ್ತಿದೆ ನಿಮಗೆಲ್ಲ. ಲಿಂಗದ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಮನಸ್ಸನ್ನ ವಿಶಾಲಗೊಳಿಸ್ಕೊಳ್ತಾ ಹೋಗೋದು. ಯಾವಾಗ್ಲೂ ಲಿಂಗ ಸ್ಮರಣೆಯಲ್ಲೇ ತಲ್ಲೀನಾಗೋದು ಮೊದಲಿಗೆ ಆಗ್ಲಾರ್ದಂತ ಕೆಲಸ. ಅದು ಆಗೋದಿಲ್ಲ ಯಾರಿಗೂ ಕೂಡ. ಮೊದಲು ನಾವು ಮನಸ್ಸನ್ನ ವಿದ್ಯಾಭ್ಯಾಸದಲ್ಲಿ, ಸಾಧನೆಯಲ್ಲಿ, ಜ್ಞಾನಾರ್ಜನೆಯಲ್ಲಿ ತೊಡಗಿಸ್ಬೇಕು. ಸದ್ಗುಣ ಸಂಪಾದನೆ ಇದು ಕೂಡ ಲಿಂಗದ ನಿಯಮ, ಲಿಂಗಕ್ಕೆ ಮನಸ್ಸು ಕೊಟ್ಟ ಹಾಗೆ. ಜೊತೆಗೆ ಮನಸ್ಸನ್ನ ವಿಶಾಲಗೊಳಿಸ್ತಾ ಹೋಗೋದು. ಪರಮಾತ್ಮನ ಸೃಷ್ಟಿಯಲ್ಲಿ ಪರಮಾತ್ಮನ ಮಕ್ಕಳೇನಿದ್ದಾರೆ, ಪರಮಾತ್ಮನ ಸೃಷ್ಟಿ ಎಲ್ಲವೂ ನನ್ನದು. ಭಕ್ತ ಮೊದಲು ಯಾವುದು ನಂದಲ್ಲ ಅಂತಾನೆ. ಭಕ್ತ ಸ್ಥಳದಲ್ಲಿ ಯಾವುದು ನಂದಲ್ಲ, ಎಲ್ಲ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಬಿಡ್ತಾನೆ. ಆದ್ರೆ ಪರಿಪಕ್ವ ಆಗ್ತಾ 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 ಎಲ್ಲರೂ ನನ್ನವರು ಅಂತ ಭಾವಿಸ್ಕೊಳ್ಳೋದಿದೆಯಲ್ಲ, ಅದು ಕೂಡ ಲಿಂಗಕ್ಕೆ ಮನಸ್ಸನ್ನ ಕೊಟ್ಟ ಹಾಗೆ. ಲಿಂಗದ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಆ ಲಿಂಗದ ಬಾಳನ್ನ, ಬ್ರಹ್ಮಚರ್ಯ ಅಂತಂದ್ರೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮದುವೆ ಆಗದೆ ಇರೋದು ಬ್ರಹ್ಮಚರ್ಯ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಮದುವೆ ಆಗದೆ ಇರೋದೇ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮ ಅಂದ್ರೆ ಶ್ರೇಷ್ಠ, ದೊಡ್ಡದು ಅಂತ ಅರ್ಥ. ಚರ್ಯ ಅಂದ್ರೆ ನಡವಳಿಕೆ.
ಶ್ರೇಷ್ಠವಾದ ನಡವಳಿಕೆ, ಎಲ್ಲರಿಗೂ ಬೇಕಾದವರ ಹಾಗೆ, ಎಲ್ಲರೂ ತನ್ನವರ ಹಾಗೆ ತಿಳ್ಕೊಂಡು ನಡ್ಕೊಳ್ಳೋದಿದೆ, ಅದು ಕೂಡ ಬ್ರಹ್ಮಚರ್ಯವೇ. ವಿವಾಹಿತನೂ ಕೂಡ ಬ್ರಹ್ಮಚಾರಿ ಆಗ್ಬೋದು, ಅವಿವಾಹಿತನಂತೂ ಬ್ರಹ್ಮಚಾರಿ ಆಗ್ಲೇಬೇಕು, ಸರಿ, ವಿವಾಹಿತನೂ ಕೂಡ ಆಗಬಹುದು ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಬಸವಣ್ಣವ್ರ ಬಗ್ಗೆ ಹೇಳುವಾಗ ಅಲ್ಲಮ ಪ್ರಭುಗಳು ಸತಿಯ ಕಂಡು ವ್ರತಿಯಾದ ಬಸವಣ್ಣ, ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಅಂತ ಹೇಳ್ತಾರೆ. ಸತಿಯ ಕಂಡು ವ್ರತಿಯಾದ ಅಂದ್ರೆ ಏಕಪತ್ನಿ ವ್ರತಸ್ಥನಾಗಿ ಬಸವಣ್ಣ ಮೊದಲು ಸತಿಯನ್ನ ಕಂಡು ಏಕಪತ್ನಿ ವ್ರತಸ್ಥನಾದರು, ಆಮೇಲೆ ಬ್ರಹ್ಮಚಾರಿನೂ ಆಗ್ಬಿಟ್ರು. ಅದನ್ನ ನೀಲಮ್ಮನವರ ವಚನಗಳಲ್ಲಿ, ಬಸವಣ್ಣನವರ ವಚನಗಳಲ್ಲೂ ಕೂಡ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಆದ್ರಿಂದ ಇಲ್ಲಿ ಲಿಂಗಕ್ಕೆ ಮನಸ್ಸು ಕೊಡೋದು ಅಂದ್ರೆ ಹೀಗೆ, ಜಂಗಮಕ್ಕೆ ಧನವ ಕೊಡೋದಂದ್ರಂತೂ ಸರಿನೇ. ಗಳಿಸಿದ್ದೆಲ್ಲ ಬಂದಿದ್ದೆಲ್ಲ ನಂದೇ ಅಂತ ಇಟ್ಕೊಳಕ್ ಅಧಿಕಾರ ಯಾರಿಗೂ ಇಲ್ಲ ಜಗತ್ನಲ್ಲಿ. ಬಂದಿದ್ರಲ್ಲಿ ಕೆಲವು ಭಾಗ ತೆರಿಗೆ ರೂಪದಲ್ಲಿ ಕೊಡ್ತಾರೆ ಶ್ರೀಮಂತರುಗಳು, ಕೈಗಾರಿಕೋದ್ಯಮಿಗಳು, ಅವರು ಟ್ಯಾಕ್ಸ್ ಕಟ್ತಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಕಟ್ತಾರೆ. ಆಮೇಲೆ ಅದಕ್ಕೆ ಅವರಿಗೆ ಇಷ್ಟು ಫಂಡನ್ನ, ಇಷ್ಟು ನಿಧಿಯನ್ನ ಸಮಾಜಕ್ಕಾಗಿ, ಸಮಾಜದ ಏಳಿಗೆಗಾಗಿ, ಪರಿಸರಕ್ಕಾಗಿ ಅಂತ ತೆಗೆದಿಟ್ಟಿರ್ತಾರೆ ಎಷ್ಟೋ ಜನ. ಹಾಗೆ ಜಂಗಮ ಅಂತಂದ್ರೆ ಇಲ್ಲಿ ಕೇವಲ ಒಂದು ಜಾತಿಯ ಜನ ಅಂತಲ್ಲ. ಜಂಗಮ ಅಂದ್ರೆ ಸಮಾಜ, ಜಂಗಮ ಅಂದ್ರೆ ಚೇತನ, ಜಂಗಮ ಅಂದ್ರೆ ಆತ್ಮ, ಜಂಗಮ ಅಂದ್ರೆ ಪರಮಾತ್ಮ. ಪರಮಾತ್ಮನ ಸ್ವರೂಪಿಗಳಾದಂಥ ಯೋಗಿಗಳು, ತ್ಯಾಗಿಗಳು, ವಿರಾಗಿಗಳು, ಜ್ಞಾನಿಗಳು ಎಲ್ಲರೂ ಜಂಗಮರೇ. ಆ ದೃಷ್ಟಿಯಿಂದ ಅವರಿಗೆ ನಾವು ಏನು ಕೊಟ್ಟರು ಅದು ಪರಮಾತ್ಮನಿಗೆ ಕೊಟ್ಟ ಹಾಗೆ. ಹಸಿದವರಿಗೆ, ಆಮೇಲಿಂದ ಜ್ಞಾನಿಗಳಿಗೆ, ಒಟ್ಟು ಅಗತ್ಯ ಇದ್ದಂಥವರಿಗೆ ನಾವು ಕೊಟ್ರೆ ಅದು ಪರಮಾತ್ಮನಿಗೆ ಸಲ್ಲತ್ತೆ. ಯಾಕೆ ಪರಮಾತ್ಮ ನೇರವಾಗಿ ಕೊಡಕ್ ಬರಲ್ಲ, ಅವನಿಗೆ ಅಗತ್ಯವೂ ಇಲ್ಲ. ನಮ್ಮ ಹಣ ತಗೊಂಡು, ನಮ್ಮ ಅನ್ನ ತಗೊಂಡು, ನಮ್ಮ ಎಡೆ ತಗೊಂಡು, ಪ್ರಸಾದ ತಗೊಂಡು ಅವನೇನು ತಿನ್ನಂಗಿಲ್ಲ. ಅದನ್ನ ಯಾರಿಗೆ ಕೊಡ್ಬೇಕಪ್ಪ ಅಂದ್ರೆ ಯಾರಿಗೆ ಹಸಿವಿದೆಯೋ ಅವರಿಗೆ ಸಲ್ಲಿಸ್ತಕ್ಕಂಥ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರದಡೆ ಮೇಲೆ ಫಲವಿಸಿತ್ತು ನೋಡ ಅಂತಾರೆ. ಅಂದ್ರೆ ಹಾಗೆ ಲಿಂಗದ ಬಾಯಿ ಜಂಗಮ, ಮರದ ಬಾಯಿ ಬೇರಾದ್ರೆ ಲಿಂಗದ ಬಾಯಿ ಜಂಗಮ. ಅದನ್ನ ಅರ್ಥ ಮಾಡಿಕೊಂಡು ನಾವು ಲಿಂಗಕ್ಕೆ ಜಂಗಮಕ್ಕೆ ಧನವನ್ನು ಅರ್ಪಿಸೋದು. ಹೀಗಿಲ್ದೆ ಹೋದ್ರೆ, ತ್ರಿವಿಧ ದಾಸೋಹ ಇಲ್ಲದೆ ಹೋದ್ರೆ ಆಡಿದರೇನು, ಹಾಡಿದರೇನು, ಓದಿದರೇನು. ತ್ರಿವಿಧ ದಾಸೋಹವಿಲ್ಲದಂಕ ಆಡದೆ ನವಿಲು, ಹಾಡದೆ ತಂತಿ, ಓದದೆ ಗಿಳಿ. ಆಡದೆ ನವಿಲು, ನವಿಲು ಕುಣಿತಿರ್ತದಲ್ಲ, ಅದೇನು ದಾಸೋಹ ಮಾಡಲ್ಲ, ದಾಸೋಹ ಮಾಡಕ್ ಬರಲ್ಲ, ಅದಕ್ಕೆ ದಾಸೋಹನೇ ಗೊತ್ತಿಲ್ಲ. ಆಡದೆ ನವಿಲು, ಓದದೆ ಗಿಳಿ, ಹಾಡದೆ ತಂತಿ, ತಂತಿಯಿಂದ ಸ್ವರ ಬರ್ತಿರ್ತದೆ, ಏನು ವೀಣೆ, ಪಿಟೀಲು, ದಿಲ್ರುಬಾ, ಶಾನ, ಏನದು ಸಿತಾರ, ಇವೆಲ್ಲ ತಂತಿ ವಾದ್ಯಗಳು. ಎಷ್ಟು ಚೆನ್ನಾಗಿ ನುಡಿತಿರ್ತವೆ, ಎಷ್ಟು ಮಧುರ ಅವುಗಳದ್ದು, ಮನುಷ್ಯನಿಗಿಂತಲೂ ಮಧುರ ಆಗ್ಬಿಡ್ತಾವ ಕೆಲವು ಸಾರಿ. ಆದ್ರೆ ಅದೇನ್ ಪ್ರಯೋಜನ ಇಲ್ಲ, ಅವಕ್ಕೂ ಗೊತ್ತಿಲ್ಲ. ಸಂಗೀತ ಅಂದ್ರೂ ಗೊತ್ತಿಲ್ಲ, ದಾಸೋಹ ಅಂದ್ರೂ ಗೊತ್ತಿಲ್ಲ. ಓದದೆ ಗಿಳಿ, ಗಿಳಿ ಸಹಿತ ಓದುತ್ತೆ, ಕಲಿಸ್ಕೊಟ್ರೆ ಗಿಳಿ ಸಹಿತ ಓದುತ್ತೆ. ಏನ್ ಪ್ರಯೋಜನ ಅಂತ ಕೇಳ್ತಾರೆ ಬಸವಣ್ಣ. ಓದದೆ ಗಿಳಿ ಭಕ್ತಿ ಇಲ್ಲದವರನ್ನಲ್ಲ ಕೂಡಲ ಸಂಗಮ ದೇವ. ಭಕ್ತಿಗೆ ದಾಸೋಹವೇ ಮೂಲ, ಭಕ್ತಿಗೆ ಕಾಯಕವೇ ಬೇರು, ದಾಸೋಹವೇ ಮೂಲ, ಬೇರಿನ ಶಾಖೆ ಅಥವಾ ಬುಡ ಅಂತ ಹೇಳ್ಬೋದು. ಕಾಯಕ ದಾಸೋಹವೇ ಭಕ್ತನ ಮುಖ್ಯ ಲಕ್ಷಣ. ಎಲ್ಲವನ್ನು ಬಿಟ್ಟು ಹೋಗಿ ಎಲ್ಲೋ ಕೂತ್ಕೊಂಡು ಇನ್ನೊಬ್ಬರಿಗೆ ಭಾರವಾಗಿ ಬದುಕ್ತಕ್ಕಂಥದ್ದನ್ನ ಶರಣರು ಒಪ್ಪೋದಿಲ್ಲ. ದುಡಿಬೇಕು, ದುಡಿದಿದ್ದನ್ನ ಹಂಚಿಕೊಂಡು ಉಣ್ಬೇಕು, ಇದೇ ದಾಸೋಹ. ಇದನ್ನೇ ಬಸವಣ್ಣವರು ಈ ಪುಟ್ಟ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಆಡಿದರೇನು, ಹಾಡಿದರೇನು, ಓದಿದರೇನು. ಇದು ವ್ಯತ್ಯಾಸ ಸರಿಯಾಗಿ ತಿಳ್ಕೋಬೇಕು. ಆಡೋದು ಅಂದ್ರೆ ನಾಟ್ಯ ಆಡೋದು, ಹಾಡೋದು ಅಂದ್ರೆ ಬಾಯಿಂದ ಹಾಡೋದು, ಸಂಗೀತ. ಆಡಿದರೇನು, ಹಾಡಿದರೇನು, ಓದಿದರೇನು. ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಆಡದೆ ನವಿಲು, ಹಾಡದೆ ತಂತಿ, ಓದದೆ ಗಿಳಿ. ಭಕ್ತಿ ಇಲ್ಲದವರನ್ನು ಅಲ್ಲ ಕೂಡಲ ಸಂಗಮ ದೇವ. ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ಕಟ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ.
ಸರ್ವರಿಗೂ ಶರಣ ಶರಣ.